ಹಾಯ್ ಬ್ಯೂಟಿಫುಲ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ HSRP ನಂಬರ್ ಪ್ಲೇಟ್ನ ಯಾವ ಥರ ಬುಕ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂದು HSRP ಸ್ಟಿಕ್ಕರ್ ಇದೆ ನನ್ನ ಆಟೋ ಮೇಲೆ. ಅದೇ ಆಟೋ ಸ್ಟಿಕ್ಕರ್ ಮೇಲಿರುವಂಥ ವೆಬ್ಸೈಟ್ನ ಕೂಡ ಅದೇ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಸರಿನಾ? ಅದರಿಂದ ನೀವು ಬುಕ್ ಮಾಡ್ಕೋಬೋದು. ಇದೇನು ನೋಡ್ತಿದ್ದೀರಾ, HSRP ಸ್ಟಿಕ್ಕರ್. ಇದು ಕಂಪ್ನಿಯಿಂದ ಹೊಸ ಗಾಡಿಗಳಿಗೆ ಹಾಕ್ಕೊಡ್ತಾರೆ. ಸೊ ಇದರಲ್ಲಿದೆ ನೋಡಿ, ನೀವು UTSV HSRP.com ಅಂತ ಒಂದು ವೆಬ್ಸೈಟ್. ಎರಡನೇ ವೆಬ್ಸೈಟ್ ಬಂದ್ಬಿಟ್ಟು bookmyHSRP.com ಅಂತ ಇದೆ. ಸೊ ಇದ್ರ ಎರಡರಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ಸೊ ನಾನು bookmyHSRP.comನ ಯೂಸ್ ಮಾಡಿಕೊಂಡು ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಮೊಬೈಲಿಂದನೇ HSRP ನಂಬರ್ನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಈ ತರ ಹಾಕೊಳ್ಳಿ, bookmyHSRP.com ಅಂತ ಇದೆ ಅಲ್ವಾ, ಅದ್ರ ಮೇಲೆ ಈ ತರ ಟೈಪ್ ಮಾಡ್ಕೊಳ್ಳಿ. ಬಂದ್ರೆ ಇಲ್ಲ ಅಂತಂದ್ರೆ ಈ ತರ ಆಪ್ಷನ್ ತೋರಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಬಟ್ ಏನಂದ್ರೆ ಈ ತರ ಪೇಜ್ ಓಪನ್ ಆದ್ರೂ ಕೂಡ ಅದು ನಿಮ್ಗೆ ತಗೊಳಲ್ಲ. ಅದಕ್ಕೆ ಸುಮಾರು ಜನಗೆ ಬುಕ್ ಮಾಡಕ್ ಆಗ್ತಿಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ ಕಾಣ್ತಿದೆ ಅಲ್ವಾ ಈ ಕಾರ್ನರ್ ಅಲ್ಲಿ ಮೊಬೈಲ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು ಡೆಸ್ಕ್ಟಾಪ್ ಮೋಡ್ ಅಂತ ಇದೆ. ಈ ಡೆಸ್ಕ್ಟಾಪ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಡೆಸ್ಕ್ಟಾಪ್ ಅಂದ್ರೆ ಲ್ಯಾಪ್ಟಾಪ್, ಮೊಬೈಲ್ ಇದರಲ್ಲಿ ಕಂಪ್ಯೂಟರ್ ಹೆಂಗ್ ಓಪನ್ ಆಗುತ್ತೆ, ಸೊ ಅದೇ ತರನೇ ಇದ್ರಲ್ಲಿ ಕೂಡ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು 3-4 ಆಪ್ಷನ್ಗಳು ತೋರಿಸುತ್ತೆ ನೋಡ್ರಿ ಈ ತರ. ಸೊ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಮತ್ತೆ ರೀಪ್ಲೇಸ್ ಬುಕಿಂಗ್ ಅಂತ, ಇದು ಯಾವ್ದು ನಮ್ಗೆ ಅವಶ್ಯಕತೆ ಇಲ್ಲ. ಮೊದಲನೇ ಆಪ್ಷನ್ ತೋರಿಸ್ತಿದೆ ಅಲ್ವಾ, ಅದೇ ನಮ್ಗೆ ತಗೋಬೇಕು. ಅಂತಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದೆಲ್ಲ, ಅದ್ರ ಮೇಲೆ ಬುಕ್ ಅಂತ ಕೊಟ್ರೆ ಈ ತರ ನೆಕ್ಸ್ಟ್ ಪೇಜ್ಗೆ ಕ್ಲಿಕ್ ಆಗುತ್ತೆ. ಈ ತರ ಆಪ್ಷನ್ ತೋರಿಸುತ್ತೆ, ನೀವು ನೋಡ್ಬೋದು ಇಲ್ಲಿ ಬುಕಿಂಗ್ ಡೀಟೇಲ್ಸ್ ಮತ್ತೆ ವೆಹಿಕಲ್ ಇನ್ಫಾರ್ಮೇಶನ್ ಅಂತ ಇದೆ. ಅದರಲ್ಲಿ ನಾವು ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೋಬೇಕಿರೋದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸ್ಟೇಟ್ ಅಂತ ಇದೆ ಅಲ್ವಾ, ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಆಪ್ಷನ್. ಅದರಲ್ಲಿ ನಾವಿರೋದು ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದ್ರಲ್ಲಿ ಸ್ವಲ್ಪ ಝೂಮ್ ಮಾಡೋದು ಝೂಮ್ ಇನ್ ಮಾಡೋದೆಲ್ಲ ಸ್ವಲ್ಪ ಪ್ರಾಬ್ಲಮ್. ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ಗಾಡಿ ನಂಬರ್ ಹಾಕೋಬೇಕು. ನಾನು ನನ್ನ ಬೈಕ್ಗೋಸ್ಕರ ಮಾಡ್ತಾ ಇದ್ದೀನಿ, ಸೊ ನನ್ನ ಬೈಕ್ ನಂಬರ್ನ ಹಾಕೊಂತ ಇದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಚಾಸಿ ನಂಬರ್ ಮತ್ತೆ ಇಂಜಿನ್ ನಂಬರ್ ಅಂತ ಕೇಳ್ತಿದೆ. ಓಕೆನಾ, ಲಾಸ್ಟ್ 5 ಚಾರ್ಸಿ ನಂಬರು, ಲಾಸ್ಟ್ 5 ಇಂಜಿನ್ ನಂಬರ್ ಹಾಕ್ಬೇಕು. ಆಮೇಲೆ ಕ್ಯಾಪಿಚೋ ಹಾಕೋಬೇಕು. ಸೊ ನಾನು ಇಂಜಿನ್ ನಂಬರು ಮತ್ತೆ ಚಾರ್ಸಿ ನಂಬರ್ ಹಾಕೊಂತೀನಿ. ಇಂಜಿನ್ ನಂಬರ್ ಮತ್ತೆ ಚಾರ್ಸಿ ನಂಬರ್ ಹಾಕೊಂಡಿದ್ಮೇಲೆ ಕ್ಯಾಪಿಚೋ ಅಂತ ಹಾಕೋಬೇಕು. ಅದು ಮೇಲ್ಗಡೆ ಕಾಣ್ತಿದೆ ಅಲ್ವಾ ಇಲ್ಲಿ 8921 ಅಂತ, ಅದನ್ನೇ ನಾವು ಇಲ್ಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಹಾಕೋಬೇಕಿರೋದು 8921. ಆಮೇಲೆ ಕೇರ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಮತ್ತೆ ಸ್ವಲ್ಪ ಝೂಮ್ ಮಾಡಿಕೊಂಡು ಸೊ ಗಾಡಿದ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ ಇಲ್ಲಿ, ವೆಹಿಕಲ್ ಡೀಟೇಲ್ಸ್ ಅಂತ, ಸರಿನಾ? ಸೊ ಯಾವುದು ನಾವು ಇಂಜಿನ್ ನಂಬರ್ ಚಾರ್ಸಿ ನಂಬರ್ ಹಾಕಿದ ತಕ್ಷಣ, ನಮ್ಮ ಗಾಡಿ ನಂಬರ್ ಹಾಕಿದ ತಕ್ಷಣನೇ ಅದು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ತಗೋಬಿಡುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ವೆಹಿಕಲ್ ಕ್ಯಾಟಗರಿ ಅಂತ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನನ್ನ ಬೈಕ್ ನಂಬರ್ ಹಾಕಿರೋದಕ್ಕೆ ಅಲ್ಲಿ 2 ಆಪ್ಷನ್ ತೋರಿಸುತ್ತೆ, ಒಂದು ಸ್ಕೂಟರ್ ಮತ್ತೆ ಒಂದು ಮೋಟರ್ ಸೈಕಲ್ ಅಂತ ಅಂದ್ಬಿಟ್ಟು. ನಂದು ಬೈಕ್ ಮೋಟರ್ ಸೈಕಲ್. ಸೊ ಯಾರು ಸ್ಕೂಟರ್ ಇದೆ ಅವ್ರು ಸ್ಕೂಟರ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಹೆಸರು ಹಾಕೋಬೇಕು, ಓನರ್ ನೇಮು. ಬಾಲಕೃಷ್ಣ ಅಂತ ಹಾಕೊಂಡಿದ್ದೀನಿ ನನ್ನ ಹೆಸರು. ಹಾಗೆ ಇಲ್ಲಿ ಇಮೇಲ್ ID
ಕೇಳ್ತಿದೆ. ಇಮೇಲ್ ಐ ಡಿ ಹಾಕ್ಕೊಂತೀನಿ. opportunityblog@gmail.com ಅಂತ ಹಾಕ್ಕೊಂಡಿದ್ದೀನಿ. ಸರಿನಾ? ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ಹಾಕೋಬೇಕು. ಸೊ ಈಗ ಬಂದು ಮೊಬೈಲ್ ನಂಬರ್ ಮತ್ತೆ ನಾನು ಅಡ್ರೆಸ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೈಡ್ ಮಾಡ್ಕೋಬೇಕು. ಮೋಡಲ್ ಹಾಕಿದ್ರಿಂದಾಗಿ ಸ್ವಲ್ಪ ಝೂಮ್ ಇನ್ ಮಾಡ್ಕೊಂಡು ನಾವು ಮಾಡ್ಕೋಬೇಕು. ಇವ್ರು ನೋಡ್ಬೋದು, ನೀವು ಲಾಸ್ಟ್ ಅಲ್ಲಿ ಇದೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್. ನೀವು ಡೆಸ್ಕ್ಟಾಪ್ ಮೋಡಲ್ ಹಾಕಿಲ್ಲ ಅಂತಂದ್ರೆ ಇದು ವರ್ಕ್ ಆಗಲ್ಲ. ಸೊ ಪ್ಲೀಸ್ ವೇಟ್ ಅಂತ ತೋರಿಸ್ತಿದೆ. ಸೊ ಸರ್ವರ್ ಬಿಸಿ ಇರೋದ್ರಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 5-10 ನಿಮಿಷ ಆಗ್ಬೋದು. 10 ನಿಮಿಷ ಮೇಲೇನೆ ಅನ್ಕೊಳ್ಳಿ, 5 ನಿಮಿಷದಲ್ಲಿ ಆಗಲ್ಲ ಇದು. ಒಂದೊಂದ್ಸತಿ ಫೇಲ್ಯೂರ್, ಎರರ್ ಅಂತ ಎಲ್ಲ ತೋರಿಸುತ್ತೆ. ಕೊಟ್ಮೇಲೆ ಈ ತರ OTP ಆಪ್ಷನ್ ಬರುತ್ತೆ. OTPಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ 1 ನಿಮಿಷ 2 ನಿಮಿಷ ಲೇಟ್ ಆಗ್ತಿದೆ. ಈಗ OTP ಆಪ್ಷನ್ ಬಂದಿದೆ. ಸೊ OTP ಹಾಕೊಂಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ಸ್ವಲ್ಪ ಝೂಮ್ ಇನ್ ಮಾಡ್ಕೋಬೇಕು, ಯಾಕಂತಂದ್ರೆ ಇದು ಡೆಸ್ಕ್ಟಾಪ್ ಮೋಡಲ್ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಅದಾದ್ಮೇಲೆ ಈ ತರ ಆಪ್ಷನ್ ಬರ್ತಿದೆ. ಒಂದು ಹೋಮ್ ಡೆಲಿವರಿ ಅಂತ ಇದೆ, ಒಂದು ಡೀಲರ್ ಅಪಾಯಿಂಟ್ಮೆಂಟ್ ಇಂದ ಇದೆ. ಸೊ ಎರಡನೇ ಆಪ್ಷನ್ ಡೀಲರ್ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆ, ನಿಮ್ಮ ಡಿಸ್ಟಿಕ್ ಯಾವ ತರ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರದಲ್ಲಿ ಎಲ್ಲಿರುತ್ತೆ ಅಲ್ಲಿ ಶೋರೂಮ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾಗಿರುತ್ತೆ ಗಾಡಿ ಅದು. ಸೊ ನಂದು ಬಜಾಜ್ ಗಾಡಿ ಆಗಿರೋದ್ರಿಂದಾಗಿ ಸೊ ನನ್ನ ಮನೆ ನಿಯರೆಸ್ಟ್ ಯಾವ್ದಿದೆ ಅದನ್ನ ಹಾಕೊಂತ ಇದ್ದೀನಿ. ಸೊ ನಾನು ಹೆಂಗ್ ಸರ್ಚ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪಿನ್ ಕೋಡ್ ಮುಖಾಂತರವಾಗಿ ಸರ್ಚ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮನೆ ಹತ್ರ ಸರ್ಜಾಪುರ್ ರೋಡಲ್ಲಿ ಒಂದಿದೆ. ಸೊ ಅದನ್ನ SV ಮೋಟರ್ ಬ್ಯಾಂಗ್ಳೂರ್ ಅಂತ ಇದೆ. ಸೊ ಸ್ವಲ್ಪ ನಾವು ಆ ಕಡೆಗೆ ಸ್ಲೈಡ್ ಮಾಡ್ಕೊಂಡ್ರೆ ಈ ಮೂಲೆನಲ್ಲಿ ನೋಡ್ಬೋದು ಒಂದಿದೆ ಆಪ್ಷನ್. ಇಲ್ಲಿ ಬಂದು ನೋಡಿ ನೀವು, ಸರ್ಜಾಪುರ್ ರೋಡ್ ಧ್ವಂಸಂದ್ರ ನೆಕ್ಸ್ಟ್ HDFC ಬ್ಯಾಂಕ್ ಹತ್ರ ಒಂದು ಬಜಾಜ್ ಶೋರೂಮ್ ಇದೆ. ಸೊ ಅಲ್ಲಿಗೆ ನಾನು ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಅರ್ಲಿಯಸ್ಟ್ ಡೇಟ್ ಅವೈಲಬಲ್ ಬಂದ್ಬಿಟ್ಟು 17ನೇ ತಾರೀಕು ಅಂತ ತೋರಿಸ್ತಿದೆ. ಕನ್ಫರ್ಮ್ ಕೊಡ್ತಾ ಇದ್ದೀನಿ. ಸೊ 472 ರೂಪಾಯಿ. ಸೊ ನೆಕ್ಸ್ಟ್ ಪೇಜಿಗೆ ಇದು ಕರ್ಕೊಂಡು ಹೋಗ್ತಿದೆ. ನೆಕ್ಸ್ಟ್ ಪೇಜ್ ಲೋಡ್ ಆಗಿತ್ತು. ಸೊ ನಾನು 17ನೇ ತಾರೀಕಿಗೆ ಬುಕ್ ಮಾಡೋದಿಲ್ಲ, ಸರಿನಾ? ಸೊ ನಾನು 20ನೇ ತಾರೀಕು ಸೆಲೆಕ್ಟ್ ಮಾಡ್ಕೊತೀನಿ. ಸೊ 20ನೇ ತಾರೀಕು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ರೆಡ್ ಕಲರ್ ಆಪ್ಷನ್ ಬಂದ್ಬಿಟ್ಟು ಏನ್ ತೋರಿಸ್ತಿದೆ ಅದು ಬಂದು ರಜಾ ಇರೋ ದಿವಸ, ಹಾಲಿಡೇಸ್. ಮತ್ತೆ ಇಲ್ಲಿ ಒಂಥರ ಬ್ರೌನ್ ಕಲರ್ ತೋರಿಸ್ತಿದೆ ಅಲ್ವಾ, ಅದು ಬಂದ್ಬಿಟ್ಟು ಸ್ಲಾಟ್ ನಾಟ್ ಅವೈಲಬಲ್. ಸೊ ನೋಡಿ 9, 10, 11, 12, 13 ಈ ತರ 17ನೇ ತಾರೀಕು ಯಾವ್ದು ಇಲ್ಲ, 18ನೇ ತಾರೀಕು ಯಾವ್ದು ಇಲ್ಲ, ಅವೆಲ್ಲ ಬುಕ್ ಆಗಿದೆ ಅಂತ ಅನ್ಬಿಟ್ಟು. ಮತ್ತೆ ಈ ಬ್ಲೂ ಕಲರ್ ಕಾಣ್ತಿದೆ ಅಲ್ವಾ ಹೈಲೈಟ್ ಆಗಿ, 20, 21, 22, 23, 25 ಇದೆಲ್ಲ ಬಂದ್ಬಿಟ್ಟು ಅವೈಲಬಲ್ ಇದೆ ಅಂತ ಸ್ಲಾಟ್. ಸೊ ನಾನು ಎಷ್ಟು ಗಂಟೆಗೆ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ ಅಂದ್ರೆ 10 ಗಂಟೆಯಿಂದ 12 ಗಂಟೆ ಒಳಗಡೆ ಇರುವಂತದ್ದು. ಸೊ ಅದನ್ನ ನಾನು ಅವೈಲಬಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತಿದೆ, ಕನ್ಫರ್ಮ್ ಪ್ರೊಸೀಡ್ ಅಂತ ಇದೆ. ಸೊ ಈಗ ನೀವು ನೋಡ್ಬೋದು ಟೋಟಲ್ ಫುಲ್ಲು ಡೀಟೇಲ್ಸ್ ತೋರಿಸ್ತಿದೆ ಗಾಡಿದು. ಬಂದು ಬಜಾಜ್ RC ನಂಬರು, ಸೊ ನಾವು ಎಲ್ಲಿ ನಾವು ಬುಕ್ ಮಾಡ್ಕೊತ ಇದೀವಿ ಆ ಏರಿಯಾ ಫುಲ್ ಎಲ್ಲ ಡೀಟೇಲ್ಸ್ ತೋರಿಸ್ತಿದೆ. ಅದ್ರ ಮೇಲೆ ನಾವು ಇಲ್ಲಿ ಕಾರ್ನರ್ ಅಲ್ಲಿ ಇಲ್ಲಿ ಕನ್ಫರ್ಮ್ ಪ್ರೊಸೀಡ್ ಅಂತ ಕೊಡಬೇಕು. ಸಪೋಸ್ ಏನೋ ಪ್ರಾಬ್ಲಮ್ ಇದ್ರೆ ಬ್ಯಾಕ್ ಬಟನ್ ಒತ್ತಬಹುದು. ಸರಿನಾ? ಇಲ್ಲಿ ಈಗ ನಮ್ ಡೀಟೇಲ್ಸ್ ತೋರಿಸ್ತಿದೆ. ವೆರಿಫೈ ಡೀಟೇಲ್ಸ್ ಅಂಡ್ ಪೇ ಅಂತ ಇದೆ ನೋಡಿ. ಇಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟ ಮೇಲೆ ಸೇಮ್ ಆಸ್ ಅ ಪ್ರೀವಿಯಸ್ ಮೊಬೈಲ್ ನಂಬರು, ಫಸ್ಟ್ ಏನಿತ್ತು ಅದೇ ಮೊಬೈಲ್ ನಂಬರ್ಗೆನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲ ಅಂತಂದ್ರೆ ನಾವು ಮೊಬೈಲ್ ನಂಬರ್ನ ಹಾಕೋಬೇಕು. ಸೊ ನಾನು ಸೇಮ್ ನಂಬರ್ ಅಂತಾನೆ ಹಾಕೊಂಡ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಇದೀನಿ ಬಾಕ್ಸ್ ನ. ಸೆಲೆಕ್ಟ್ ಮಾಡ್ಕೊಂತ ಇದೀನಿ ಬಾಕ್ಸ್ ನ.
ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಂದೇನಿತ್ತು ಪ್ರೀವಿಯಸ್ ಅದೇ ಮೊಬೈಲ್ ನಂಬರ್ನೇ ಇದು ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದೆ. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚಾರ್ಜಸ್ ಆಗುತ್ತೆ ಅನ್ಬಿಟ್ಟು. HSRP ಕಂಪ್ಲೀಟ್ ಇನ್ಕ್ಲೂಡಿಂಗ್ ಸರ್ವಿಸ್ ಫಿಟ್ಮೆಂಟ್ ಎಲ್ಲ ಕಾಸ್ಟ್ ಬಂದ್ಬಿಟ್ಟು 350 ರೂಪಾಯಿ, ಕನ್ವೆನ್ಸ್ ಫೀಸ್ ಬಂದ್ಬಿಟ್ಟು 50 ರೂಪಾಯಿ, ಗ್ರೋಸ್ ಟೋಟಲ್ 400, GST, CGST ಮತ್ತೆ SGST ಸೇರಿ CGST 9%, SGST 9%, ಒಟ್ಟು 36 ಟೋಟಲ್ ಆಗಿ 472 ರೂಪಾಯಿ. ಸೊ ಅದಾದ್ಮೇಲೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ತೋರಿಸ್ತಿದೆ, ನೋಡ್ಬೋದು ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ. ಇಲ್ಲಿ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಟಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಪೇ ಆನ್ಲೈನ್ ಅಂತ ಆಪ್ಷನ್ ತೋರಿಸ್ತಿದೆ ನೋಡಿ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅವಾಗ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇದು ಈ ಥರ ಪೇಮೆಂಟ್ ಆಪ್ಷನ್ ಬರ್ತಿದೆ. ಸರಿನಾ, ನಾನು ಫೋನ್ಪೇನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ತೀನಿ. ಇಲ್ಲಿ ಬಂದು ತುಂಬ ಆಪ್ಷನ್ಗಳಿದ್ದಾವೆ, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮತ್ತು UPI ಅಂತ ಅಂದ್ಬಿಟ್ಟೆಲ್ಲ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಸೊ ಯಾವ್ದು ಬೇಕು ನಿಮ್ಗೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಇದೆ ಈಗ ಅಂದರೆ ಪೇಮೆಂಟ್ ಪೇಜಿಗೆ ಬಂದಿದ್ದೀವಿ. ಅದರಲ್ಲಿ ನಿಮ್ಮ ಹತ್ರ ಗೂಗಲ್ ಪೇ ಇದ್ರೆ ಗೂಗಲ್ ಪೇ, ಫೋನ್ಪೇ ಇದ್ರೆ ಫೋನ್ಪೇ, ಮತ್ತೆ ರೋಸರ್ ಪೇ ಅಂತ ಏನೋ ತಗೊಂಡಿದೆ, ಬಟ್ ಅದ್ರಲ್ಲಿ ಮಾಡಲ್ಲ. ನಾನು ಇದರಲ್ಲಿ ಟ್ರೈ ಮಾಡ್ತೀನಿ. ವಾಲೆಟ್ ಅಂತ ಇದೆ ಅಲ್ವಾ, ಅದರಿಂದ ಟ್ರೈ ಮಾಡ್ತೀನಿ. ಸರಿನಾ, ಸೊ ನಾನು ಫೋನ್ಪೇನ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಫೋನ್ಪೇ ಅಂತ ಆದಮೇಲೆ ಕನ್ವೆನ್ಸ್ ಫೀಸ್ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲೂ ಕೂಡ ಅಮೌಂಟ್ ತಗೊತಿದ್ದಾರೆ 8 ರೂಪಾಯಿ 50 ಪೈಸಾ, ಮತ್ತು GST ಒಟ್ಟು 482 ರೂಪಾಯಿ ಗುರು ಪೇ ನಾವು ಅಂತ ಕೊಡ್ತಾ ಇದ್ದೀನಿ. ನಾನು ಆಪ್ಷನ್ನು ಪ್ರೊಸೆಸಿಂಗ್ ಆಗ್ತಿದೆ. ಪ್ರೊಸೆಸಿಂಗ್ ಆದಮೇಲೆ ಈ ಥರ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ, ಸೆಂಡ್ OTP ಅಂತ ಬರುತ್ತೆ. ಈ ಥರ OTP ಆಪ್ಷನ್ ಬಂದಮೇಲೆ OTP ಬಂದಮೇಲೆ OTP ಹಾಕಬೇಕು. ಎಂಟರ್ 5 ಡಿಜಿಟ್ OTP ಅಂತ ತೋರಿಸ್ತಿದೆ ಅಲ್ಲ, OTPನ ಹಾಕ್ಕೊಂಡಿದ್ದೀನಿ. OTPನ ಹಾಕ್ಕೊಂಡಿದ್ಮೇಲೆ ಇಲ್ಲಿ ಕೊಟ್ಟರೆ ಬ್ಲೂ ಕಲರ್ ಮಾರ್ಕ್ ಇದೆ ಅಲ್ವಾ, ಪೇಮೆಂಟ್. ಈ ಥರ ಪೇಜ್ ಓಪನ್ ಆಗಿದ್ಮೇಲೆ ಪೇ ಅಂತ ಇದೆ ಅಲ್ವಾ, ಪೇ ಮೇಲೆ ಒತ್ತಬೇಕು. ಸೊ ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ತೋರಿಸಿದಾಗ ಪೇ ಫೋನ್ಪೇ ಆ್ಯಪ್ಗೆ ಹೋಗ್ಬಿಟ್ಟು ಅಲ್ಲಿ ಪೇ ಅಂತ ಒಂದು ಆಪ್ಷನ್ ತೋರಿಸೋದು, ಅಂದರೆ 482 ಅಂತ ಅಂದ್ಬಿಟ್ಟು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಂಡ್ರೆ ಆಯಿತು. ಅಂದರೆ ಬ್ಯಾಂಕದು ನಾವು ಮಾಮೂಲಿ ಎಲ್ಲರಿಗೂ ಪೇಮೆಂಟ್ ಮಾಡ್ತೀವಲ್ಲ ಫೋನ್ಪೇನಲ್ಲಿ, ಪೇಮೆಂಟ್ ಕೂಡ ಆಗಿದೆ. ಪೇಮೆಂಟ್ ಆಗಿಬಿಟ್ಟು ಆಪ್ಷನ್ ಕೂಡ ಬಂದಿದೆ ನೋಡಿ, ರೆಫರೆನ್ಸ್ ನಂಬರ್ ಎಲ್ಲ ಸಿಕ್ಕಿದೆ ನನಗೆ. ಈಗ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ತೋರಿಸುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ಆಪ್ಷನ್ ತೋರಿಸುತ್ತೆ. ಅಂದರೆ ಬುಕ್ಕಿಂಗ್ ID, ಮೊಬೈಲ್ ನಂಬರು ಮತ್ತು ನಮ್ಮ ಹೆಸರು, ಇಮೇಲ್ ID, ಈ ಥರ ಅಪಾಯಿಂಟ್ಮೆಂಟು, ಡೇಟ್ ಎಲ್ಲನೂ ತೋರಿಸುತ್ತೆ ಇದರಲ್ಲಿ. ಏನೋ ಒಂದು ಸತಿ ಆಗ್ತಾ ಇಲ್ಲ ಅಂತಂದ್ರೆ ಒಂದು 5-6 ಸತಿ ಟ್ರೈ ಮಾಡಿ ಆಗುತ್ತೆ. ಯಾಕಂತಂದರೆ ಸರ್ವರ್ ತುಂಬ ಬ್ಯುಸಿ ಇರೋದ್ರಿಂದಾಗಿ ಸ್ವಲ್ಪ ಸರ್ವರ್ ತಗೊತಾ ಇಲ್ಲ. ಸರಿ, ನಾನು ಒಂದು 3-4 ಸತಿ ಟ್ರೈ ಮಾಡಿದ ಮೇಲೇ ಈ ಥರ ಕನ್ಫರ್ಮೇಷನ್ ಸಿಕ್ಕಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಫಿಟ್ಮೆಂಟ್ ಸೆಂಟರ್ ನೇಮು, ಅಡ್ರೆಸ್ಸು ಅದು ಏನೂ ಹಾಕಿಲ್ಲಪ್ಪ, ಹಂಗೆ ತೋರಿಸ್ತಾ ಇದೆ. ಕನ್ಫರ್ಮೇಷನ್ ಆದಮೇಲೆ ಯಾವುದಕ್ಕೂ ಒಂದ್ಸತಿ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡ್ರೆ ನಿಮ್ಗೆ ರೆಫರೆನ್ಸ್ ನಂಬರ್ ಎಲ್ಲ ಬರುತ್ತೆ, ಮತ್ತು ಹಾಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಕೂಡ ಈಸಿ ಇರುತ್ತೆ. ಈ ಥರ ಒಂದು PDF ಕಾಪಿನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಆರ್ಡರ್ ID ಹಾಕಿದ್ರೆ ನೀವು ಈ ಥರ PDF ನ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಇದೇ PDF ನ ತಗೊಂಡೋಗಿ ನೀವು ಅಲ್ಲಿ ಶೋರೂಮಲ್ಲಿ ತೋರಿಸಿದ್ರೆ ಅವರು ನಿಮಗೆ ಫಿಟ್ ಮಾಡ್ಕೊಳ್ತಾರೆ. ಈಸಿಯಾಗಿರುತ್ತೆ. ಯಾವುದಕ್ಕೂ ಈ ಥರದೊಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದು ಹೆಂಗಪ್ಪ ಮಾಡೋದು ಅಂತಂದರೆ ಇದೆ ಟ್ರ್ಯಾಕಿಂಗ್ ID ಅಂತ ಹೋಗುತ್ತೆ. ಸೊ ಅದರ ಟ್ರ್ಯಾಕಿಂಗ್ IDನಲ್ಲಿ ಆರ್ಡರ್ ID ಮತ್ತು ಗಾಡಿ ನಂಬರು ಕ್ಯಾಪೆಚ್ ಹಾಕಿದ್ರೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಫರೆನ್ಸ್ ನಂಬರು ಮೇಲೆ ಆರ್ಡರ್ ನಂಬರು ಮತ್ತು ಕೆಳಗಡೆ ಗಾಡಿ ನಂಬರ್ ಹಾಕಿ ಕ್ಯಾಪೆಚು ಹಾಕಿ ಸರ್ಚ್ ಅಂತ ಕೊಟ್ಟರೆ
ಡೀಟೇಲ್ಸ್ ತೋರಿಸುತ್ತೆ. ಅಲ್ಲೇ ನಿಮಗೆ PDF ಕೂಡ ಸಿಗುತ್ತೆ. ಪ್ರೋಸೆಸ್ ಬಂದ್ಬಿಟ್ಟು ತುಂಬಾ ಈಸಿ ಇದೆ, ಬಟ್ ಏನಂತ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡೋಗುತ್ತೆ. ಸರ್ವರ್ ಬಂದ್ಬಿಟ್ಟು ತುಂಬಾ ಹೆವಿ ಬಿಸಿ ಇರೋದ್ರಿಂದಾಗಿ, ಸೊ ಒಂದ್ 5-10 ನಿಮಿಷ ಟೈಮ್ ತಗೊಳುತ್ತೆ. ಟ್ರೈ ಮಾಡ್ತಾ ಇರಿ. ನನಗೆ ಕೂಡ ಒಂದ್ 5-10 ಸತಿ ನಾನು ಟ್ರೈ ಮಾಡಿದ್ಮೇಲೆನೆ ಆಗಿದ್ದು. ಯಾಕಂತ ಅಂದ್ರೆ ಒಂದೇ ಸತಿಗೆ ನೀವು ಮಾಡಿದ್ರೆ ಎರರ್ ಅಂತ ಬರುತ್ತೆ. ಒಂದ್ 4-5 ಸತಿ ಟ್ರೈ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಮಸ್ಕಾರ.